ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಾಲಕೃಷ್ಣ, ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯ ಘಟಕದ ನಿರ್ದೇಶಕ ವಿರೂಪಾಕ್ಷಯ್ಯ, ಜಿಲ್ಲಾ ಘಟಕದ ನಿರ್ದೇಶಕರಾದ ಶಾಂತಮೂರ್ತಿ, ತಾಲೂಕು ಘಟಕದ ಉಪಾಧ್ಯಕ್ಷ ಕೋಡಿ ಮಂಚೇನಹಳ್ಳಿ ನಾಗೇಶ್, ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್, ನಿರ್ದೇಶಕರಾದ ಮಲ್ಲಿಕಾರ್ಜುನ ಹಾಗೂ ಸಮುದಾಯದ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ವೀರಶೈವ ಮತಸ್ಥಾಪಕರಾದಂತಹ ರೇಣುಕಾಚಾರ್ಯರ ಬಗ್ಗೆ ಸಾಕಷ್ಟು ಅತ್ಯಂತ ಹರ್ಷದಾಯವನ್ನ ವ್ಯಕ್ತಪಡಿಸಿ ಮಾನ್ಯ ಪ್ರಧಾನಮಂತ್ರಿಗಳು ಆ ಸಮಯದಲ್ಲಿ ಆ ವಿಚಾರವನ್ನು ಮಂಡಿಸ್ತಾರೆ. ಈಗಲೂ ಸಹ ಭಾರತ ದೇಶದ ಒಂದೇ ಒಂದು ಪುಣ್ಯಕ್ಷೇತ್ರ ನೋಡಲೇಬೇಕು, ಅದು ಕಾಶಿ. ಅಂತಹ ಕಾಶಿಯಲ್ಲೇ ವೀರಶೈವ ಜಂಗಮ ಮಠ ಆಗಲೇ ಇತ್ತು. ಜಂಗಮವಾಡಿ ಮಠ ಅದು ಬನಾರಸ್ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದಾಗ 100 ಎಕರೆ ಭೂಮಿಯನ್ನ ಬನಾರಸ್ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋದಕ್ಕೋಸ್ಕರ ಬಿಟ್ಕೊಟ್ಟಂತ ಜಂಗಮವಾಡಿ ಮಠದ ಮೂಲ ಪರಂಪರೆ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಈಗಲೂ ಸಹ ಜಂಗಮವಾಡಿ ಮಠದ